ತಲೆ ತಪ್ಪಿಸಿಕೊಂಡು ದೇಶ ಬಿಟ್ಟು ಓಡಿ ಹೋಗಿರುವ ಹಾಸನ ಸಂಸದ ಈ ಸಲ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ. ಆತನ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ. ಎಸ್ಐಟಿ ಬರೆದ ಪತ್ರದ ಆಧಾರದ ಮೇಲೆ ವಿದೇಶಾಂಗ ಇಲಾಖೆ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಅದರ ಭಾಗವಾಗಿ ಪ್ರಜ್ವಲ್ ರೇವಣ್ಣಗೆ ಶೋ ಕಾಸ್ ನೋಟಿಸ್ ಪ್ರಕ್ರಿಯೆಯ ಭಾಗ ಇದು. ಒಂದು ತನಿಖಾ ಸಂಸ್ಥೆ ಪತ್ರ ಬರೆದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಯ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸೋದಕ್ಕಾಗದಿಲ್ಲ. ಸೂಕ್ತ ಕಾರಣಗಳೊಂದಿಗೆ ತನಿಖಾ ಸಂಸ್ಥೆ ಪತ್ರ ಬರೀಬೇಕು. ನಿಮ್ಮ ಪಾಸ್ಪೋರ್ಟ್ ಅನ್ನು ಯಾಕೆ ರದ್ದುಗೊಳಿಸಬಾರದು ಅಂತ ಪಾಸ್ಪೋರ್ಟ್ ಹೊಂದಿದ ವ್ಯಕ್ತಿಗೆ ವಿದೇಶಾಂಗ ಇಲಾಖೆ ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸುತ್ತೆ. ಸ್ಪಷ್ಟೀಕರಣ ಕೊಡಿ ಅಂತ ನೋಟಿಸ್ ಜಾರಿಗೊಳಿಸುತ್ತೆ. ಈಗಿನ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಉತ್ತರ ಬರೆಯೋದು ಡೌಟ್. ಹತ್ತು ದಿನಗಳ ಅವಕಾಶ ಕೊಡಲಾಗಿದೆ. 10 ದಿನದಲ್ಲಿ ಉತ್ತರಿಸಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಉತ್ತರ ಕೊಡಲ್ಲ, ಕೊಡುವ ಸಾಧ್ಯತೆಗಳ ಕಡಿಮೆ. ಪಾಸ್ಪೋರ್ಟ್ ಹೊಂದಿದ ವ್ಯಕ್ತಿ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡದೆ ಹೋದ್ರೆ ಆವಾಗ ಪಾಸ್ಪೋರ್ಟ್ ರದ್ದುಪಡಿಸೋದಕ್ಕೆ ಒಂದು ಗಟ್ಟಿಯಾದ ಕಾರಣ ಸಿಕ್ಕಂತಾಗುತ್ತೆ. ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪಾಸ್ಪೋರ್ಟ್ ರದ್ದತಿಯ ಟೆಕ್ನಿಕ್ಯಾಲಿಟಿ ಬಗ್ಗೆ ಚರ್ಚೆ ಮಾಡೋದು ಬೇಡ, ಅಂದರೆ ಪಾಲಿಟಿಕ್ಸ್ ಮೇಲೆ ಏನು ಪರಿಣಾಮ ಅಂತ. ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡ್ರು, ವಾಪಸ್ ಬರಬೇಕು ಅಂತ. ದೇವೇಗೌಡರು ಪತ್ರ ಬರೆದ್ರು, ಎಚ್ಚರಿಕೆಯ ಪತ್ರ. ಈಗ ಪಾಸ್ಪೋರ್ಟ್ ರದ್ದುಪಡಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ. ನನಗೇನೋ ಸಿಕ್ಸ್ ಸೆನ್ಸ್ ಹೊಡಿತಾ ಇದೆ, ಪ್ರಜ್ವಲ್ ರೇವಣ್ಣ ವಾಪಸ್ ಬರೋ ಟೈಮ್ ಹತ್ರ ಬರ್ತಾ ಇದೆ ಅಂತ. ಏನನ್ಸುತ್ತೆ ನಿಮಗೆ? ಅದೇ ದೇವೇಗೌಡರ ಪತ್ರಿಕಾ ಹೇಳಿಕೆಯನ್ನು ನೋಡಿದಾಗಲೇ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಶುರು ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅನಿಸ್ತಾ ಇದೆ. ಎಸ್, ಅಂದರೆ ನನಗೆ ಇಲ್ಲಿಯವರೆಗೂ ದೇವೇಗೌಡರ ಕುಟುಂಬಕ್ಕೂ ಮತ್ತು ಪ್ರಜ್ವಲ್ಗೂ ಸಂಪರ್ಕ ತಪ್ಪು ಹೋಗಿದೆ ಅಂತ ಅನಿಸ್ತಾ ಇಲ್ಲ. ಎಸ್, ಪತ್ರ ಇಸ್ ಎ ಪಬ್ಲಿಕ್ ಪೋಸ್ಚರಿಂಗ್. ಕರೆಕ್ಟ್. ಅಂತಿಮವಾಗಿ ಕುಟುಂಬ ನಿರ್ಧಾರ ಮಾಡುತ್ತೆ, ಕರ್ಕೊಂಡು ಬರಬೇಕು, ಯಾವಾಗ ಕರ್ಕೊಂಡು ಬರಬೇಕು, ಟೈಮಿಂಗ್ ಏನು ಅಂತಕ್ಕಂಥದ್ದು. ಇವತ್ತು ವಿದೇಶಾಂಗ ಇಲಾಖೆಯ 10 ದಿನಗಳ ನೋಟಿಸನ್ನು ನೋಡಿದಾಗ ನೀವು ಹೇಳಿರೋ ಪ್ರಕಾರ ಈಗ ಸಿಕ್ಸ್ ಸೆನ್ಸ್ ಹೊಡಿತಾ ಇದೆ, ಬರ್ಬೋದು ಅಂತಕ್ಕಂಥದ್ದು. ಚುನಾವಣೆಯ ರಿಸಲ್ಟ್ಸ್ ಮುಂಚೆ ಬರ್ತಾರಾ ನಂತರ ಬರ್ತಾರಾ ಅಂತಕ್ಕಂಥದ್ದು ಮುಖ್ಯ ಆಗತ್ತೆ. ಅಂದರೆ ಪಾಲಿಟಿಕ್ಸ್ ಮೇಲೆ ಅದರ ಪರಿಣಾಮ ಏನು ಅಂತಕ್ಕಂಥದ್ದು. ರಿಸಲ್ಟ್ಸ್ ನೋಡ್ಕೊಂಡು ಬರ್ತಾರಾ? ಯಾಕಂದರೆ 10 ದಿನಗಳ ಕಾಲ ಅಂತಂದರೆ ನಿಮ್ಗೆ ಅದರ ಉತ್ತರ ಇವೆಲ್ಲ ತೆಗೆದುಕೊಂಡ್ರೆ ಒಂದು 25 ದಿನಗಳ ಪ್ರಕ್ರಿಯೆ ಅಂತ ಅಂದ್ಕೊಳ್ಳೋಣ. ಪಾಸ್ಪೋರ್ಟ್ ರದ್ದುಗೊಳಿಸ್ಲಿಕ್ಕೂ ಕೂಡ. ಹೀಗಾಗಿ ಯಾವಾಗ ಬರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ರಿಸಲ್ಟ್ಸ್ ಏನು ಬರುತ್ತೆ, ಅಗೇನ್ ಪೊಲಿಟಿಕಲಿ ನೋಡಿದಾಗ ರಿಸಲ್ಟ್ಸ್ ಏನು ಬರುತ್ತೆ, ಯಾವ ಥರದ ರಿಸಲ್ಟ್ಸ್ ಬಂದಮೇಲೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ಅನ್ನೋದು ಕೂಡ ಪ್ರಜ್ವಲ್ ರೇವಣ್ಣ ಕೇಸ್ ಮೇಲೆ ಗಣನೀಯವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಬೀರ್ಲಿಕ್ಕೆ ಸಾಕು ಅಂತ ನನಗನ್ಸುತ್ತೆ. ಅಜಿತ್, ಬರೋದಾದರೆ ನನ್ನ ಪ್ರಕಾರ, ಅಂದರೆ ಯಾರೋ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು 4ನೇ ತಾರೀಕು ರಿಸಲ್ಟ್ ನೋಡ್ಕೊಂಡೇ ಬರೋದವರು, ಅದಕ್ಕಿಂತ ಮುಂಚೆ ಬರಲಿಕ್ಕಿಲ್ಲ ಅಂತ. ಡೆಫಿನೆಟ್ಲಿ ರಿಸಲ್ಟ್ ಆದಮೇಲೆ ಏನಾಗುತ್ತೆ, ಸ್ವತಃ ಗೆಲ್ತಾರಾ? ರಾಜ್ಯದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಿರುತ್ತೆ, ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ,
ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೆ, ಇವೆಲ್ಲವೂ ಕೂಡ ಪ್ರಜ್ವಲ್ ಕೇಸ್ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಸಂಗತಿಗಳು. ಕರೆಕ್ಟ್. ಅಂದರೆ ಟೆಕ್ನಿಕಲಿ ಹೇಳಿದಾಗ ಕಾನೂನಿನ ದೃಷ್ಟಿಯಿಂದ ಯಾವುದೇ ಟೈಮಿಂಗ್ ಕೂಡ ಸಮಾನ, ಯಾವುದೇ ವ್ಯಕ್ತಿ ಕೂಡ ಸಮಾನ, ಎಲ್ಲವೂ ಸರಿ. ಆದರೆ ಪೊಲಿಟಿಕಲ್ ವ್ಯಕ್ತಿ ಆಗಿರೋದ್ರಿಂದ, ಮಾಜಿ ಪ್ರಧಾನಿಯ ಮೊಮ್ಮಗನಾಗಿರೋದ್ರಿಂದ, ಒಂದು ಪ್ರಾದೇಶಿಕ ಪಕ್ಷದ ಕುಟುಂಬದ ವ್ಯಕ್ತಿ ಆಗಿರೋದ್ರಿಂದ ಯಾವಾಗ ಬರ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನನಗನ್ಸುತ್ತೆ ಜೂನ್ 4ರ ನಂತರ ಬರಬಹುದು. ಯಾಕಂದರೆ ಜೂನ್ 4ರ ನಂತರ ಪ್ರಜ್ವಲ್ ಕೇಸ್ ಬಗ್ಗೆ ಭಾಳ ಕುತೂಹಲ ರಾಷ್ಟ್ರೀಯ ಮಾಧ್ಯಮಗಳಿಗೆ ಇರಲ್ಲ. ಓಕೆ, ಒಂದು ವೇಳೆ ಇವತ್ತು ನಾಳೆ ಬಂದರು ಅಂತ ಅನ್ಕೋಣ, ಯಾಕೆ ತಡ ಆಗ್ತಿರಬಹುದು ಅಂತ ನನ್ನ ಊಹೆ ಹೇಳ್ತಾ ಇದ್ದೀನಿ. ಓಕೆ, ಇವತ್ತು ನಾಳೆ ಬಂದರು ಅಂದರೆ ಪ್ರಜ್ವಲ್ ಬಂದರು, ಬಂಧನ ಆಯಿತು, ಜುಡಿಷಿಯಲ್ ಕಸ್ಟಡಿ, ಪೊಲೀಸ್ ಕಸ್ಟಡಿಗೆ ಕೊಟ್ಟರು, ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟರು, ಒಂದು 10 ದಿನಗಳ ಕಾಲ ಈ ಪ್ರಕರಣ ಸದ್ದು ಮಾಡುತ್ತೆ. ಕರೆಕ್ಟ್. ಹೀಗಾಗಿ ಚುನಾವಣೆಯ ಅದು ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗುತ್ತೆ. ಹೌದು, ಅದನ್ನು ತಪ್ಪಿಸುವುದಕ್ಕೋಸ್ಕರ ನನಗನ್ನಿಸ್ತಾ ಇದೆ ಜೂನ್ 4ರ ನಂತರ ಬರುವ ರೀತಿಯಲ್ಲಿ ಪ್ಲ್ಯಾನ್ ಮಾಡಲಾಗ್ತಾ ಇದೆ. ಜೂನ್ 4ರ ನಂತರ ಏನೇ ಆದರೂ ಕೂಡ ದೊಡ್ಡ ಮಟ್ಟದ ಪರಿಣಾಮ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರಲ್ಲ. ಕರ್ನಾಟಕದಲ್ಲಿ ಪ್ರಜ್ವಲ್ ಯಾವತ್ತು ಬಂದರೂ ಸುದ್ದಿಯೇ. ಕರೆಕ್ಟ್, ಅದರಲ್ಲೇನು ಡೌಟ್ ಇಲ್ಲ, ನೋ ಡೌಟ್. ಆದರೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಜೂನ್ 4ರ ಫಲಿತಾಂಶ ಇಸ್ ಅ ಬಿಗರ್ ಸ್ಟೋರಿ, ನಾಟ್ ಪ್ರಜ್ವಲ್ ರೇವಣ್ಣ. ಆ ಕಾರಣದಿಂದ ಮತ್ತು ಜೂನ್ 4ರ ರಿಸಲ್ಟ್ಸ್ ಏನು ಬರುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಒಂದು ವೇಳೆ ಕಾಂಗ್ರೆಸ್ಗೆ ಕಡಿಮೆ ಸೀಟ್ಗಳು ಕರ್ನಾಟಕದಲ್ಲಿ ದೊರಕಿ ಪ್ರಜ್ವಲ್ ರೇವಣ್ಣ ಬಂದರೆ ಸರ್ಕಾರವು ಕೂಡ ಭಾಳ ದೊಡ್ಡ ಇಂಪ್ಯಾಕ್ಟ್ಫುಲ್ ಮಾಡಿ ಏನೋ ಮಾಡಲಿಕ್ಕೆ ಹೋಗ್ಬಿಡುತ್ತೆ ಅಂತ ನನಗನ್ಸಲ್ಲ. ಓಕೆ, ಈಗ ಅವರ ಮೇಲಿರ್ತಕ್ಕಂಥ ರೇಪ್ನ ಆರೋಪ ಇದೆ, ಬಂಧನ, ಯು ನೋ ಬೆಟರ್ ವಾಟ್ ಕ್ರಿಮಿನಲ್ ಚಾರ್ಜಸ್ ಆರ್ ದೇರ್, ಅದಕ್ಕೇನಾಗುತ್ತೆ. ಎಸ್, ಆದರೆ ಪಾಲಿಟಿಕ್ಸ್ ಗಣನೀಯವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಈಗಲೇ ನೋಡಿ ಅಜಿತ್, ಫೆಬ್ರವರಿ ಅಂದರೆ ಏಪ್ರಿಲ್ 26ರ ಆಸುಪಾಸಿನಲ್ಲಿ ಸರ್ಕಾರಕ್ಕಿದ್ದ ಒಂದು ಆಸಕ್ತಿ ಇವತ್ತು ಆ ಪ್ರಕರಣದಲ್ಲಿಲ್ಲ. ಸ್ವಲ್ಪ ಅಂತರ ಕಾಯ್ಕೊಂಡ ಥರ ಮಾತಾಡ್ತೀನಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ದೇವರಾಜೇಗೌಡರ ಆರೋಪದ ನಂತರ ಸರ್ಕಾರದಲ್ಲೂ ಮತ್ತು ಈಗ ಈ ಪ್ರಕರಣ ತೆಗೆದುಕೊಂಡು ಭಾಳ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ ಅಂಶ ಇರುತ್ತೆ. ಕರೆಕ್ಟ್. ಮುಂದಿನ ದಿನಗಳಲ್ಲಿ ಆಮೇಲೆ ದೇವೇಗೌಡರ ಕುಟುಂಬವನ್ನು ಈಗ ರೇವಣ್ಣನವರ ಅರೆಸ್ಟ್ ಏನಿತ್ತು ತರಾತುರಿಯಲ್ಲಿ, ದ್ಯಾಟ್ ವಾಸ್ ಸ್ಟ್ರಾಟಜಿಕಲ್ ಮಿಸ್ಟೇಕ್ ಅಂತ ನನಗನ್ಸುತ್ತೆ. ಪೊಲಿಟಿಕಲಿ, ಲೀಗಲಿ ನೀವು ಅದರದ್ದು ಪ್ರಕ್ರಿಯೆ, ಲೀಗಲಿ ಆಲ್ಸೋ ಆರ್ಗ್ಯುಮೆಂಟ್ಗಳನ್ನು ನೋಡಿದ್ವಲ್ಲ ಏನಾಯಿತು ಅಂತ. ಪೊಲಿಟಿಕಲಿ ನನಗನ್ಸುತ್ತೆ ಆ ತರಾತುರಿಯಲ್ಲಿ ಬಂಧನ ಮಾಡಿದರು. ಆ ರೀತಿಯ ಬಂಧನದ ಅವಶ್ಯಕತೆ ಇರಲಿಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಅವರು ಬಂದ ನಂತರವೂ ಕೂಡ ಸರ್ಕಾರ ವಿಲ್ ಬಿ ಕಾಶಿಯಸ್. ರಿಸಲ್ಟ್ಸ್ ಏನು ಅಂತಕ್ಕಂಥದ್ದು ನೋಡಿಕೊಂಡು ಪ್ರಜ್ವಲ್ ರೇವಣ್ಣ ಬರ್ಬೋದು. ಸರ್ಕಾರ ಕೂಡ ಯಾವ ಮನಸ್ಥಿತಿಯಲ್ಲಿರುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ನ್ಯಾಷನಲ್ ಮೀಡಿಯಾ ಫೋಕಸ್ಸನ್ನು ಅವಾಯ್ಡ್ ಮಾಡುವ ಪ್ರಯತ್ನ ದೇವೇಗೌಡರ ಕುಟುಂಬ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ ಅಜಿತ್. ಯಾಕಂದರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಏನು ಸುದ್ದಿ, ಇದು ಇತ್ತೀಚಿನ ದಿನಗಳಲ್ಲಿ ಒಂದು ವಿಚಿತ್ರ ಸಂಗತಿ ಇದು. ಅಂದರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಏನು ಸುದ್ದಿ ಇರದೇ ಇದ್ದಾಗ ಬಂದರೆ ಇದೇ ಸುದ್ದಿ ಆಗುತ್ತೆ. 4-5 ದಿನ ದೇವೇಗೌಡರ ಮೊಮ್ಮಗ ಅಂತಕ್ಕಂಥದ್ದು ದೇಶದ ಹಳ್ಳಿಗೆ ಹೋಗಿ ತಲುಪಿಬಿಡುತ್ತೆ. ಹೀಗಾಗಿ ಚುನಾವಣೆಯ ಫಲಿತಾಂಶ ಬಂದ ನಂತರ ಬರುವ ಸಾಧ್ಯತೆಗಳು ಜಾಸ್ತಿ. ಆದರೆ ಫಲಿತಾಂಶ ಏನು ಅಂತಕ್ಕಂಥದ್ದು ಇಂಪ್ಯಾಕ್ಟ್ ಇರುತ್ತೆ ಅಂತ ನನಗನ್ಸುತ್ತೆ. ಸೊ JDS ಅದರದೇ ಆದ ಒಂದು ಸ್ಟ್ರಾಟಜಿ ಮಾಡ್ಕೋಬೇಕೀಗ. ಪ್ರಜ್ವಲ್ ವಾಪಸ್ ಬಂದ ನಂತರ ನಡೆಯುವ ಅತಿ ಹೆಚ್ಚು ಚರ್ಚೆಗಳನ್ನು ಕೌಂಟರ್ ಮಾಡೋದಕ್ಕೆ ಏನು ಅನ್ನೋ ಸ್ಟ್ರಾಟಜಿ ಮಾಡ್ಕೋಬೇಕು. ಈಗ ನೀನು ದೇವೇಗೌಡರು ಏನು ಹೇಳಿದ್ದಾರೆ, ನನ್ನ ಕುಟುಂಬವನ್ನು ಅವಹೇಳನ ಮಾಡಲಾಗಿದೆ, ನನಗಿದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ, ನನಗೆ ಸ್ವಲ್ಪ ಸಾವರಿಸ್ಕೊಳ್ಳಿಕ್ಕೆ ಟೈಮ್ ಬೇಕಾಯಿತು, ಇದನ್ನೆಲ್ಲ ದೇವೇಗೌಡರು ಹೇಳ್ತಾ ಇದ್ದಾರೆ. ಆಮೇಲೆ ಈಗ ಇದನ್ನು ಅಂದರೆ ನಾನು ಇಷ್ಟು ವರ್ಷಗಳವರೆಗೆ ದೇವೇಗೌಡರ ಕುಟುಂಬವನ್ನು ನಾವು ಹತ್ತಿರದಿಂದ ನಾವೆಲ್ಲರೂ ನೋಡಿದ್ದೀವಿ. ಪೊಲಿಟಿಕಲಿ ಅವ್ರದ್ದು ಏನು ಸ್ಟ್ಯಾಂಡ್ ಇರುತ್ತೆ ಅಂತ. ನನಗೆ ನಿನ್ನೆಯ ಮಾಧ್ಯಮದ ಹೇಳಿಕೆ ಮೋರ್ ಆಫ್ ಎ ಪಬ್ಲಿಕ್ ಪೋಸ್ಚರಿಂಗ್ ಅಂತ. ಹೌದು. ಅಂದರೆ ರೇವಣ್ಣ ಮತ್ತು ಭವಾನಿಯವರ ಜೊತೆ ಪ್ರಜ್ವಲ್ನ ಸಂಪರ್ಕ ಇಲ್ಲ ಅಂತಕ್ಕಂಥದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಐ ಡೋಂಟ್ ಅಗ್ರಿ ವಿತ್ ಇಟ್. ಜಗತ್ತಿನ ಯಾವ ವ್ಯಕ್ತಿ, ಆ ಕುಟುಂಬ ಈ ಹೇಳಿಕೆಯನ್ನು ಹೆಂಗಾರು ತಗೊಳ್ಳಿ, ಆ ಕುಟುಂಬ ನೀವು ಹೇಳಿದ್ದನ್ನು ಹೆಂಗಾರು ತಗೊಳ್ಳಿ, ಬಟ್ ಅದೇ ನೋಡಿ, ಇನ್ ಅವರ್ ಜಾಬ್ ಇಟ್ ಈಸ್ ಇನ್ನೆವಿಟೇಬಲ್. ಹೌದು. ಆದರೆ ದೇವೇಗೌಡರ ಇಷ್ಟು ನಾನು ನಿನ್ನೆಯ ಪತ್ರಿಕಾ ಹೇಳಿಕೆಯಲ್ಲಿ ಆನ್ ದ ಫೇಸ್ ವ್ಯಾಲ್ಯೂ ತೆಗೆದುಕೊಳ್ತೀನಿ, ಆತನ ಚಟುವಟಿಕೆಗಳ ತೀವ್ರತೆಯ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತಕ್ಕಂಥದ್ದು. ದಟ್ ಈಸ್ ಪಾಸಿಬಲ್. ಅನೇಕ ಈಗ ನಮ್ಮ ಮನೆಗಳಲ್ಲಿ ಅಜ್ಜಿಯರು ಇರ್ತಾರೆ,
ಮೊಮ್ಮಗ ಏನು ಮಾಡ್ತಿದ್ದಾನೆ, ಈ ರೀತಿಯ ಚಟುವಟಿಕೆಗಳಲ್ಲಿ ಏನು ತೊಡಗಿದ್ದಾನೆ ಅಂತಕ್ಕಂಥದ್ದು ಅವರ ನಜರಿಗೆ ಬಂದಿರುತ್ತೆ ಅನಿಸಲ್ಲ. ಆದರೆ ದೇವೇಗೌಡರಿಗೆ ಬೇರೆ ಎಲ್ಲ ಸುದ್ದಿಗಳು ಬರ್ತಾ ಇರ್ತವೆ, ಈ ಸುದ್ದಿಗಳು ಬರ್ತಾ ಇರಲಿಲ್ವಾ ಅಂತಕ್ಕಂಥದ್ದು ಪ್ರಶ್ನೆ. ಮತ್ತು ದೇವೇಗೌಡರೇ ಸ್ವತಃ ಹೋಗಿ ಪ್ರಜ್ವಲ್ ರೇವಣ್ಣನ ಟಿಕೆಟನ್ನು ಅನೌನ್ಸ್ ಮಾಡಿದರು. ಕಾಂಟ್ರರಿ ಅಮಿತ್ ಶಾ ಮತ್ತು ಕುಮಾರಸ್ವಾಮಿಯವರ ಅಭಿಪ್ರಾಯ ಬೇರೆ ಇದ್ದರೂ ಕೂಡ ದೇವೇಗೌಡರೇ ಹೋಗಿ ಪ್ರಜ್ವಲ್ ರೇವಣ್ಣ ಟಿಕೆಟನ್ನು ಅನೌನ್ಸ್ ಮಾಡಿದರು. ಈಗ ದೇವೇಗೌಡರು ಹೇಳ್ತಿದ್ದಾರೆ, ನನಗೆ ಆತ ಎಲ್ಲಿದ್ದಾನೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ, ಕುಟುಂಬದ ಮರ್ಯಾದೆ ಉಳಿಸ್ಬೇಕಾದ್ರೆ ನೀನು ಇಂಡಿಯಾಕ್ಕೆ ಬಾ ಅಂತಕ್ಕಂಥದ್ದು. ಬಟ್ ನಾವು ಹಿಂದೆ ಕೂಡ BJP ಸರ್ಕಾರ ಮಾಡುವಾಗ ಕುಮಾರಸ್ವಾಮಿ ಮತ್ತು ದೇವೇಗೌಡರ ನಡುವಿನ ತಿಕ್ಕಾಟಗಳನ್ನು ನೋಡಿದ್ದೀವಿ. ಕೆಲವರು ಹೇಳ್ತಾರೆ ಅದು ಪಬ್ಲಿಕ್ ಪೋಸ್ಚರಿಂಗು, ಒಳಗಡೆ ಇಬ್ಬರು ಒಂದೇ ಇದ್ದರು ಅಂತ ಹೇಳ್ತಾರೆ. ಹೇಳೋರು ಸಿಗ್ತಾರಲ್ವ, ಇನ್ನೂ ಅನೇಕ ಬೇರೆ ಬೇರೆ ಪಕ್ಷಗಳು. ಈ ಪ್ರಕರಣದಲ್ಲೂ ಇದು ಪಬ್ಲಿಕ್ ಪೋಸ್ಚರಿಂಗ ಅಂತಕ್ಕಂಥ ಪ್ರಶ್ನೆ ಏಳುವುದು ಸ್ವಾಭಾವಿಕ. ಬಟ್ ಇಟ್ ಈಸ್ ಇಮ್ಮೆಟೀರಿಯಲ್. ವಾಟ್ ಇಂಪಾರ್ಟೆಂಟ್ ಈಸ್ ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರ್ತಾನೆ, ಕಾನೂನಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾನೆ, ಕರೆಕ್ಟ್, ಅರೆಸ್ಟ್ ಆಗ್ತಾನೆ, ಅರೆಸ್ಟ್ ಆದಾಗ ಇನ್ನಷ್ಟು ಏನೇನು ಎವಿಡೆನ್ಸಸ್ಗಳು ಹೊರಗೆ ಬೀಳುತ್ತವೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್ ಅಂತ ನನಗನ್ಸುತ್ತೆ. ಎಸ್, ಈಗಷ್ಟೇ ಬರ್ತಾ ಇರುವ ಸುದ್ದಿ, ವಿದೇಶಾಂಗ ಇಲಾಖೆಯಿಂದ ಮೊಟ್ಟ ಮೊದಲ ಪ್ರತಿಕ್ರಿಯೆ. ಹಾಗೆ ನೋಡಿದ್ರೆ ಮೊಟ್ಟ ಮೊದಲನೇದಲ್ಲ ಇದು. ಈಗಾಗಲೇ ಒಂದು ಪ್ರೆಸ್ ಬ್ರೀಫಿಂಗ್ನಲ್ಲಿ ಹೇಳಿದ್ರು ಪೊಲಿಟಿಕಲ್ ಕ್ಲಿಯರೆನ್ಸ್ ತೆಗೆದುಕೊಂಡಿರಲಿಲ್ಲ ಅಂತ. ಈಗ ಕೇಂದ್ರ ವಿದೇಶಾಂಗ ಸಚಿವರ ಹೇಳಿಕೆ. ಪಾಸ್ಪೋರ್ಟ್ ಕಾಯ್ದೆಯ ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ. ಕಾನೂನಿನ ಪ್ರಕ್ರಿಯೆ ಜಾರಿಯಲ್ಲಿದೆ. ಕೇಂದ್ರ ವಿದೇಶಾಂಗ ಸಚಿವರ ಹೇಳಿಕೆ ಬಿಡುಗಡೆಯಾಗಿದೆ. 21ನೇ ತಾರೀಕು ವಿದೇಶಾಂಗ ಸಚಿವಾಲಯಕ್ಕೆ ಮನವಿ ಬಂದಿದೆ. 23ನೇ ತಾರೀಕು ಕ್ರಮ ಜರುಗಿಸಿದೀವಿ ಅಂತ. ಸಚಿವ ಜೈಶಂಕರ್ ಅವರ ಮೊದಲ ಪ್ರತಿಕ್ರಿಯೆ. 23ನೇ ತಾರೀಖೆ ನಾವು ಕಾನೂನಿನ ಪ್ರಕ್ರಿಯೆಯನ್ನು ಶುರು ಮಾಡಿದ್ದೀವಿ. ಮುಂದಿನ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಸುದ್ದಿವಾಹಿನಿಯೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ಅಬ್ಕಿ ಬಾರ್ 400 ಪಾರ್ ಅಂತ ನಾನು ಹೇಳಿದಾಗ, ಬಿಜೆಪಿ ಏಕಾಂಗಿಯಾಗಿ 370 ದಾಟುತ್ತೆ ಅಂತ ನಾನು ಹೇಳಿದಾಗ, ವಿಪಕ್ಷಗಳಿಗೆ ಮೋದಿ ತಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಗೊತ್ತೇ ಆಗಲಿಲ್ಲ ಅನ್ನೋ ಥರ ಮಾತಾಡಿದ್ರು. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನನ್ನ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮೋದಿನೇ ಒಪ್ಕೊಂಡಂಗಾಯ್ತು. ಅದು ಜುಮ್ಲಾ ರೀತಿಯಲ್ಲಿ ಹೇಳಿದ್ದೆ ನಾನು, ವಿಪಕ್ಷಗಳ ದಾರಿ ತಪ್ಪದು ಅಂತ. ಅಂದರೆ ನಾನು ಹಾಕಿದ ಬಲೆಗೆ ವಿಪಕ್ಷಗಳು ಬಿದ್ದು ಅಂತ ಮೋದಿ ಹೇಳ್ದಂಗೆ ಆಯಿತು. ಅದೇ ದೊಡ್ಡ ನಾವು 2 ತಿಂಗಳ ಹಿಂದೆ ನಾವೇ ಇದೇ ಸ್ಟುಡಿಯೋದಲ್ಲಿ ಚರ್ಚೆ ಮಾಡುವಾಗಲೂ ಕೂಡ ನಿಮ್ಗೆ ನೆನಪಿದ್ರೆ ನಾವು ಇದನ್ನೇ ಚರ್ಚೆ ಮಾಡಿದ್ವಿ. ಕರೆಕ್ಟ್. ತಂದೆ ತಾಯಿಗಳು ಮ್ಯಾಥಮೆಟಿಕ್ಸ್ ಹುಡುಗನಿಗೆ ಮ್ಯಾಥಮೆಟಿಕ್ಸಲ್ಲಿ 100 ಔಟ್ ಆಫ್ 100 ತೆಗಿ ಅಂತ ಹೇಳ್ತಾರೆ. ಅದರ ಅರ್ಥ 100 ತೆಗೆದೇ ಬಿಟ್ಟ ಅಂತಲ್ಲ ಅಂತ. 100 ಅಂತ ಹೇಳಿದಾಗ ಕಾರ್ಯಕರ್ತರನ್ನು ಹುರಿದುಂಬಿಸ್ಲಿಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನುವ ಚರ್ಚೆ ನಾವು ಕೂಡ ಮಾಡಿದ್ವಿ. ಆದರೆ ಈಗ ಮೋದಿ ಒಂದು ಹೊಸ ವರ್ಷನನ್ನು ಹೇಳ್ತಾ ಇದ್ದಾರೆ. ಇಲ್ಲ 370 BJPಗೆ ಬರುತ್ತೆ, 400 NDAಗೆ ಬರುತ್ತೆ ಅಂತಕ್ಕಂಥದ್ದು ನಾನು ಹೇಳಿದ್ದೆ. ಅದರಲ್ಲಿ ವಿಪಕ್ಷಗಳು ಬಿದ್ದುಬಿಟ್ವು. ಅವ್ರು ಹೇಳಲಿಕ್ಕೆ ಚಾಲೂ ಮಾಡಿದರು 370 ಬರಲ್ಲ, 370 ಬರಲ್ಲ, 370ಕ್ಕಿಂತ ಕಡಿಮೆ ಬರ್ತದೆ ಅಂತ ಚರ್ಚೆ ಮಾಡಿದರೆ ಹೊರತು ಮೋದಿ ಬರಲ್ಲ ಅಂತಕ್ಕಂಥ ಚರ್ಚೆ ನಡೀಲಿಲ್ಲ ಅನ್ನೋದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳ್ತಿದ್ದಾರೆ. ನನಗನ್ಸುತ್ತೆ ಅಜಿತ್, ಫೈನಲ್ ಟ್ಯಾಲಿ ನಂಬರ್ ಬರುವವರೆಗೂ ಯಾರು ಸರಿ ಯಾರು
ತಪ್ಪು ಅಥವಾ ಯಾರು ಬೇಸ್ತ್ ಬಿದ್ದರು ಯಾರು ಅಂತಕ್ಕಂಥದ್ದನ್ನು ಹೇಳುವ ರಿಸ್ಕನ್ನು ತೆಗೆದುಕೊಳ್ಳೋದು ಕಷ್ಟ ಇದೆ. ವಾತಾವರಣ ಡೈಸಿ ಇದೆ. ಸರಿ, ಮೋದಿ ಈಗ 303 ಬರ್ತಾರೆ ಅಂತಕ್ಕಂಥದ್ದನ್ನು ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ. ಕೆಲವೊಬ್ರು ಹೇಳ್ತಿದ್ದಾರೆ 280 ತಲುಪೋದು ಕಷ್ಟ ಅಂತಕ್ಕಂಥದ್ದು. ನನಗನ್ಸುತ್ತೆ ಯಾರು ಸರಿ ಯಾರು ತಪ್ಪು ಅಂತಕ್ಕಂಥದ್ದು, ಅಥವಾ ನರೇಂದ್ರ ಮೋದಿ ಹೆಣೆದ 400 ಅಥವಾ 370 ಬಲೆಗೆ ವಿಪಕ್ಷಗಳು ಬಿದ್ವು. ನರೇಂದ್ರ ಮೋದಿಯವರ ಆಕ್ರೋಶವನ್ನು ಪರ್ಕ್ಯುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನರೇಂದ್ರ ಮೋದಿ ಬಗ್ಗೆ ಬೇಸರ ಇದ್ದರೂ ಅದು ಆಕ್ರೋಶವಾಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಾ ಅಂತಕ್ಕಂಥದ್ದು ಜೂನ್ 4 ಫಲಿತಾಂಶದ ನಂತರ ಸ್ಪಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಚುನಾವಣೆ ಇನ್ನೂ 2 ಹಂತ ಇರುವಾಗ, ನಾಳೆ ಮತ್ತು ಜೂನ್ 1ಕ್ಕೆ ಚುನಾವಣೆ ಇದೆ, ಮತ್ತು ರಿಸಲ್ಟ್ಸ್ ಏನು ಬರುತ್ತೆ ಅಂತಕ್ಕಂಥದ್ದರ ಬಗ್ಗೆ ಫುಲ್ ಪ್ರೂಫ್ ಡೇಟಾ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಈಗ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಇದೊಂದು ರೀತಿ ಜುಮ್ಲಾ ರೀತಿ ಹೇಳಿದೆ, ವಿಪಕ್ಷಗಳು ಇದರಲ್ಲಿ ಬಿದ್ದುಬಿಟ್ವು ಅಂತಕ್ಕಂಥದ್ದು. ನಿಜಕ್ಕೂ ಬಿದ್ವಾ? ಸೀಟ್ ಬರ್ತವೆ. ಆ ಸೀಟ್ಗಳ ಸಂಖ್ಯೆ ಬರೀ ಎಕ್ಸಿಟ್ ಪೋಲ್ ಅಲ್ಲ, ಆ್ಯಕ್ಚುಯಲ್ ನಂಬರ್ಸ್ ಎದುರುಗಡೆ ಬಂದಾಗ ಯಾರು ಸರಿ ಯಾರು ತಪ್ಪು ಅನ್ನೋದು ಆ ನಂಬರ್ಸ್ಗಳೇ ಹೇಳ್ತವೆ ಅಂತ ನನಗನ್ಸುತ್ತೆ. ಅದೇ ಕಾರಣಕ್ಕೆ ನಾವು ಕೂಡ ನಂಬರ್ಸ್ ಹೇಳೋದ್ರಿಂದ ರಿಫ್ರೇನ್ ಆಗಿದ್ದೀವಿ. ನ್ಯಾಚುರಲಿ ಅಜಿತ್, ಇಂಥವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ಅಷ್ಟೇ ಹೇಳ್ತಾ ಇರೋದು. ಅಲ್ಲ ಅಜಿತ್, ನಿಮ್ಮ ಹತ್ರ ಅಂದರೆ 543 ಕ್ಷೇತ್ರಗಳ ಡೇಟಾ ನಿಮ್ಮ ಬಳಿ ಇಲ್ಲದೆ ಯಾವುದೇ ಸಂದರ್ಭದಲ್ಲೂ ಕೂಡ ಮೇಲ್ನೋಟಕ್ಕೆ ಯಾವುದನ್ನೂ ಕೂಡ ಹೇಳುವ ಸ್ಥಿತಿ ಇವತ್ತಿಲ್ಲ. ನಾವು ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ಕೂಡ ನೋಡಿದ್ವಿ. ಕಾಟಕ್ಕೆ ಟಕ್ಕರ್ ಅಂತ ಅನ್ನುವಾಗಲೇ ಕಾಂಗ್ರೆಸ್ ತೆಗೆದುಕೊಂಡು ಮುಂದಕ್ಕೆ ಹೋಗ್ಬಿಡ್ತು. ಆ ರೀತಿಯ ಸ್ಥಿತಿ ನ್ಯಾಷನಲಿ ಏನಾಗುತ್ತೆ, ಎಷ್ಟು ಬಿ ಜೆ ಪಿ ಕಡಿಮೆ ಆಗುತ್ತೆ, ಎಷ್ಟು ಬಿ ಜೆ ಪಿ ಜಾಸ್ತಿ ಆಗುತ್ತೆ ನೋಡಿ. ಇದೊಂದು ಊಹಾತ್ಮಕವಾಗಿರ್ತಕ್ಕಂಥ ಆಟ. ಅನ್ಲೆಸ್ ಆ್ಯಂಡ್ ಅಂಟಿಲ್ 4th ಜೂನ್ಗೆ ನಂಬರ್ಸ್ ಬರುವವರೆಗೆ ಒಂದು ಊಹೆ ನಡೆಯುತ್ತೆ. ಪಾಲಿಟಿಕ್ಸ್ನಲ್ಲಿ ಊಹೆಗಳು ನಡೆದೇ ನಡೀತವೆ. ಕ್ರಿಕೆಟ್ ಆಟದಲ್ಲೇ ಊಹೆಗಳನ್ನು ಮಾಡಿ ಬೆಟ್ಟಿಂಗ್ ಆಡ್ತಾರೆ ಎಷ್ಟೋ ಜನ. ಇನ್ನು ರಾಜಕಾರಣ ಕಣ್ಣಿಗೆ ಕಾಣುತ್ತೆ, ಆದರೆ ವೋಟ್ ಮಾಡೋರು ಯಾರು, ಏನಿದೆ ಪರಿಸ್ಥಿತಿ ಕಣ್ಣಿಗೆ ಕಾಣುತ್ತೆ. ಆದರೆ ಜೂನ್ 4ರವರೆಗೆ ನಿಶ್ಚಿತವಾಗಿ ಊಹೆಗಳು ನಡೀತವೆ. ಜೂನ್ 1ರ ಎಕ್ಸಿಟ್ ಪೋಲ್ಸ್ ಬಂದ ನಂತರವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಚರ್ಚೆ ನಡೆಯುತ್ತೆ. ಇವತ್ತು ಇಲೆಕ್ಷನ್ನಲ್ಲಿ ಎಕ್ಸಿಟ್ ಪೋಲ್ಸ್ ಇಸ್ ಆಲ್ಸೋ ಹ್ಯಾಸ್ ಬಿಕಮ್ ಎ ಬಿಗ್ ಒಂದು ರೀತಿಯಾಗಿರ್ತಕ್ಕಂಥ ಟಾಕಿಂಗ್ ಪಾಯಿಂಟ್ ಕೂಡ ಹೌದು ಎಕ್ಸಿಟ್ ಪೋಲ್ಸ್ಗಳು. ಹೀಗಾಗಿ ನನಗನ್ಸುತ್ತೆ ಈಗ ಮೋದಿ ಇಂಡಿಯಾ ಟಿವಿಯ ಆಪ್ಕಿ ಅದಾಲತ್ನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ನಿಶ್ಚಿತವಾಗಿ ಅವ್ರು ಹೇಳ್ದಂಗೆ ನಡೀತಾ, ಎಸ್, ಅಥವಾ ಅವರು ಕೂಡ 370 ರಾಮ ಮಂದಿರದ ಕಾರಣದಿಂದ ಅಂದ್ಕೊಂಡ್ರು. 2 ತಿಂಗಳಲ್ಲಿ ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು 310, 320, 300ರವರೆಗೆ ನಾವು ತಲುಪ್ತೀವಿ ಅಂತಕ್ಕಂಥದ್ದನ್ನು ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರು ಆಯಿತಾ, ಅದಕ್ಕಾಗಿ ಪ್ಯಾನಿಕ್ ಆದ್ರ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂದರೆ ಕಣ್ಣಿಗೆ ಕಾಣತಕ್ಕಂಥದ್ದು ಒಂದೇನು ಅಜಿತ್ ಅಂದರೆ, ಫಸ್ಟ್ ಫೇಸ್ ಆದಮೇಲೆ ಮೋದಿ ಕೂಡ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ದು ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇತ್ತು. ಮಂಗಲ್ಸೂತ್ರದ ಅವರ ಮಾತು ಇರಬಹುದು, ಅಥವಾ ಮುಸ್ಲಿಮರ ಬಗ್ಗೆ ಬಂದಿರತಕ್ಕಂಥ ಆಗಿನ ಆ್ಯಡ್ಗಳಿರಬಹುದು, ಇವೆಲ್ಲವೂ ಕೂಡ ಮೋದಿ ಎಲ್ಲೋ ಪ್ಯಾನಿಕ್ ಆಗ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಆದರೆ 4ನೇ ಹಂತ ಆದಮೇಲೆ ಮೋದಿ ಮತ್ತೆ ಒಂದು ಕಾನ್ಫಿಡೆನ್ಸನ್ನು ತೋರಿಸ್ತಾ ಇದ್ದಾರೆ ಅನ್ನೋದು 4ನೇ ಹಂತದ ನಂತರ ಈಗಿನ ಇಂಡಿಯಾ ಟಿವಿ ಇಂಟರ್ವ್ಯೂವರೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದು ಸಲ ಅಂದರು ಅಲ್ಲ, ಈಗ ಅಪ್ಡೇಟ್ಗಳು ನಮಗೆ ಎಷ್ಟು ಬರ್ತಿರ್ತವೆ, ಮೋದಿ ಅಂಥವ್ರಿಗೆ ಎಷ್ಟು ಬರ್ಬೋದು, ಡೆಫಿನೆಟ್ಲಿ ರಿಯಲ್ ಟೈಮ್ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಬಟ್ ಅಜಿತ್ ಒಂದೊಂದು ಪ್ಯಾನಿಕ್ ಅಂತೂ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಎಸ್, ಡೆಫಿನೆಟ್ಲಿ. ಮಂಗಳಸೂತ್ರದ್ದಿರಬಹುದು, ಮುಸ್ಲಿಮರ ಬಗ್ಗೆ ಇರಬಹುದು. ಯಾಕಂದರೆ ನಂತರ ಅವ್ರು ಏನು ಹೇಳಿದರು, ಇಲ್ಲ ನಮ್ಮ ಮನೆ ಪಕ್ಕದಲ್ಲಿ ರಂಜಾನ್ ನಡೀತಾ ಇತ್ತು, ಆಗ ನಮ್ಮ ಮನೇಲಿ ಅಡುಗೆ ಮಾಡ್ತಾ ಇರಲಿಲ್ಲ, ಮುಸ್ಲಿಮರ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದರು. 2ನೇ ಹಂತದಲ್ಲಿ ಬೇರೆ ಮಾತಾಡಿದರು, 4, 5ನೇ ಹಂತದಲ್ಲಿ ಬೇರೆ ಮಾತಾಡಿದರು. ದ್ಯಾಟ್ ಈಸ್ ಪಾರ್ಟ್ ಆಫ್ ಸ್ಟ್ರಾಟಜಿನೋ. ಪ್ಯಾನಿಕ್ ಆಗಿದ್ರು, ಏನಾಗಿತ್ತು ಅಂತಕ್ಕಂಥದ್ದು ನನಗನ್ಸುತ್ತೆ ಜೂನ್ 4ರ ನಾವು ಈ ಸಟ್ಟಾ ಬಜಾರ್ ಬಗ್ಗೆ ಅವಶ್ಯಕತೆಗಿಂತ ಹೆಚ್ಚು ಮಾತಾಡಿದ್ವಿ ಅಂತ ಅನ್ಸಿದ್ರು ಕೂಡ ಅದು ಕೂಡ ಹಾಗೆ ರಿಫ್ಲೆಕ್ಟ್ ಆಯಿತು ನಂಬರ್ಸು. ಚುನಾವಣೆಗಳು ಘೋಷಣೆ ಆಗೋದಕ್ಕಿಂತ ಮುಂಚೆ ಇನ್ನೊಂದು ತಿಂಗಳು ಎಲೆಕ್ಷನ್ ಇದೆ ಅಂದಾಗ 330 ತನಕ ಬಿ ಜೆ ಪಿ ಏಕಾಂಗಿಯಾಗಿ ಅಂತ ಏನು ಬೆಟ್ಟಿಂಗ್ ಬಜಾರ್ ಹೇಳ್ತಾ ಇತ್ತು. ಮೊದಲ ಹಂತದ ಮತದಾನ ಮುಗಿದಾಗ, 2ನೇ ಹಂತದ 3ನೇ ಹಂತದ ಮತದಾನ ಮುಗಿದಾಗ 290 ತನಕ ಬಂದಿದ್ರು. 4ನೇ ಹಂತಕ್ಕೆ ಮತ್ತೆ ಜಾಸ್ತಿ ಆದರು. ಅಜಿತ್, ಮೊದಲನೇ ಹಂತ ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲಿತ್ತು. ಸೊ ಆ ನಂಬರ್ಸ್ ನೀವು 543 ಮೊದಲನೇ ಹಂತದಲ್ಲಿ ಎಷ್ಟಿತ್ತು, 92 ಕ್ಷೇತ್ರಗಳು ಐ ಬಿಲೀವ್, 104, 106 ಕ್ಷೇತ್ರಗಳು. ನೀವು ಅದನ್ನು ಪ್ರೊಜೆಕ್ಷನ್ 543 ಮೇಲೆ ಮಾಡಿದಾಗ ಡೆಫಿನೆಟ್ಲಿ ಆ ನಂಬರ್ಸ್ ಕಡಿಮೆ ಬರುತ್ತೆ. ಜೊತೆಗೆ ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ UPಯಲ್ಲಿ ವೋಟಿಂಗ್ ಪ್ರಮಾಣ ಕಡಿಮೆ ಆಗಿತ್ತು. ವೋಟಿಂಗ್ ಪ್ರಮಾಣದ ನಾನಾ ಅರ್ಥಗಳನ್ನು ತೆಗಿಲಾಗ್ತಾ ಇತ್ತು. ಈಗ
ಪ್ರಶಾಂತ್ ಕಿಶೋರ್ದು ಒಂದು ಪಾಯಿಂಟ್, ಈಗ ಅದು ಲಾಜಿಕಲ್ ಹೌದು ಅಲ್ವೋ ಅಂತಕ್ಕಂಥದ್ದು ನಾಲ್ಕಕ್ಕೆ ಗೊತ್ತಾಗ. ಅವ್ರೇನು ಹೇಳ್ತಿದ್ದಾರೆ, ವೋಟಿಂಗ್ ಕಡಿಮೆ ಜಾಸ್ತಿ ಸೀಟಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಯಾವುದೇ ಕೋರಿಲೇಷನ್ ಡೇಟಾ ನಮ್ಮ ಬಳಿ ಇಲ್ಲ ಅಂತಕ್ಕಂಥದ್ದು. ಕರೆಕ್ಟ್. ತುಂಬ ಹಿಂದೆ ಬಿ ಜೆ ಪಿ ಕೂಡ ಒಂದು ರೀತಿಯ ಎಸ್ಟಾಬ್ಲಿಷ್ಡ್ ಪಾರ್ಟಿ ಆಗದೇ ಇದ್ದಾಗ, ಐ ಆಮ್ ಟಾಕಿಂಗ್ ಇನ್ ರಾಮ ಮಂದಿರ ಮೂವ್ಮೆಂಟ್ ಸಂದರ್ಭದಲ್ಲಿ, ಎಸ್, ಆಗ ವೋಟಿಂಗ್ ಜಾಸ್ತಿ ಆದರೆ ಕಾಂಗ್ರೆಸ್ ಸೋಲುತ್ತೆ ಅಂತಕ್ಕಂಥದ್ದಿತ್ತು. ಆದರೆ ಈಗ ಬಿ ಜೆ ಪಿ ಒಂದು ಎಸ್ಟಾಬ್ಲಿಷ್ಡ್ ಪಾರ್ಟಿ ಆಗಿದೆ, ಅವ್ರ ವೋಟರ್ಗಳು ಸ್ಟೆಬಿಲೈಸ್ ಆಗಿದ್ದಾರೆ. ಆ ಸಂದರ್ಭದಲ್ಲಿ ವೋಟಿಂಗ್ನ ಕಡಿಮೆ ಜಾಸ್ತಿಯ ಪ್ರಮಾಣ ನೇರವಾಗಿ ಸೀಟ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ನಿಸ್ತಾ ಇಲ್ಲ ಅನ್ನೋದನ್ನು ಪ್ರಶಾಂತ್ ಕಿಶೋರ್ ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ ನನಗನ್ಸುತ್ತೆ ಫಸ್ಟ್ ಫೇಸ್ ಆದಮೇಲೆ ಕಡಿಮೆ ವೋಟಿಂಗ್ ಒಂದು ಪ್ಯಾನಿಕನ್ನು ಬಿ ಜೆ ಪಿಯಲ್ಲೂ ಕೂಡ ಸೃಷ್ಟಿಸುತ್ತೆ. ಯಾಕೆ ಮೋದಿ ಹೆಸರು ಹೇಳಿದರೂ ಕೂಡ ಜನ ಹೊರಗಡೆ ಬಂದು ವೋಟ್ ಹಾಕ್ತಿಲ್ಲ ಅಂತಕ್ಕಂಥದ್ದು. ಅದೀಗ ಸೀಟಿನ ಮೇಲೆ ಪರಿಣಾಮ ಬೀರಿದೆಯೋ ಇಲ್ವೋ, ಅಥವಾ ನರೇಂದ್ರ ಮೋದಿ ಅವರು ಬಳಸ್ತಿರ್ತಕ್ಕಂಥ ಪ್ರಚಾರದ ಶೈಲಿ ಏನಿತ್ತು ಅದು 4ನೇ ಹಂತದಿಂದ ಹಿಂದೂ ಮತಗಳ ಕನ್ಸಾಲ್ಟೇಷನ್ ಆರಂಭ ಆಯಿತಾ, ಎಲ್ಲ ಅಂಶಗಳಿಗೆ ಜೂನ್ 4ಕ್ಕೆ ಉತ್ತರ ಸಿಗುತ್ತೆ. ಆದರೆ ಈಗ ನರೇಂದ್ರ ಮೋದಿ ಒಂದು ಮಾತನ್ನು ಹೇಳ್ತಿದ್ದಾರಲ್ಲ, ನಾನು ಹೇಳಿದ್ದೆ ಜುಮ್ಲಾ ಟೈಪ್ ಅಂತಕ್ಕಂಥದ್ದು. ಯಾವುದು ಜುಮ್ಲಾ ಯಾವುದಲ್ಲ ಅಂತಕ್ಕಂಥದ್ದನ್ನು ಇವತ್ತು ಕೂತು ವಿಶ್ಲೇಷಣೆ ಮಾಡೋದು ಕಷ್ಟ. ಎಸ್, ಬಿಕಾಸ್ ಯು ನೀಡ್ ನಂಬರ್ಸ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 4ನೇ ತಾರೀಖೆ ಗೊತ್ತಾಗುತ್ತೆ. ಈ ಮಧ್ಯದಲ್ಲಿ ನಾಳೆ 6ನೇ ಹಂತದ ಮತದಾನ, 6th ಫೇಸ್ ನಾಳೆ. ಒಟ್ಟು 7 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. 5 ಆಗಿದ್ದಾವೆ. ನಾಳೆ 25ನೇ ತಾರೀಖು 6ನೇ ಹಂತದ ಮತದಾನ. 7ನೇ ಮತ್ತು ಕೊನೆಯ ಹಂತದ ಮತದಾನ 1ನೇ ತಾರೀಖು. 1ನೇ ತಾರೀಖು ಸಂಜೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ನಾಳೆ 6ನೇ ಹಂತದ ಮತದಾನ, 1ನೇ ತಾರೀಖು 7ನೇ ಮತ್ತು ಕೊನೆಯ ಹಂತದ ಮತದಾನ. ಆವತ್ತು ಸಂಜೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ನಾಲ್ಕನೇ ತಾರೀಖು ರಿಸಲ್ಟ್. 4ನೇ ತಾರೀಖು ಇಷ್ಟೊತ್ತಿಗಾಗಲೇ ಮತ್ತೆ ಬಿಜೆಪಿ ನೇತೃತ್ವದ NDA ಸರ್ಕಾರವ ಅಥವಾ ಬಿಜೆಪಿ ಅಲ್ಪಮತಕ್ಕೆ ಕುಸಿದು ಉಳಿದವರ ಬೆಂಬಲದೊಂದಿಗೆ ಸರ್ಕಾರ ಮಾಡುವ ಪರಿಸ್ಥಿತಿ ಬರುತ್ತಾ? INDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ? ಎಲ್ಲ ಕ್ಲಿಯರ್ ಆಗಿರುತ್ತೆ 4ನೇ ತಾರೀಕು ಇಷ್ಟೊತ್ತಿಗೆ. ಇನ್ನು 12 ದಿವಸ ಅಷ್ಟೇ. ಆರನೆಯ ಹಂತದ ಮತದಾನ ಒಟ್ಟು 58 ಕ್ಷೇತ್ರಗಳಿಗೆ, 8 ರಾಜ್ಯಗಳ 58 ಕ್ಷೇತ್ರಗಳಿಗೆ 11,13,00,000 ಮತದಾರರು ತಮ್ಮ ಅಧಿಕಾರ ಚಲಾಯಿಸೋರಿದ್ದಾರೆ. ನಾಳೆ 889 ಅಭ್ಯರ್ಥಿಗಳ ಹಣ ಬರಹ ನಿರ್ಧರಿಸ್ತಾರೆ. 11,13,00,000 ಮತದಾರರು ಸೇರಿ ಬಿಹಾರದ 8 ಕ್ಷೇತ್ರ, ಹರಿಯಾಣದ 10 ಕ್ಷೇತ್ರ, ಜಾರ್ಖಂಡ್ನ 4, ಒಡಿಸ್ಸಾದ 6, ಉತ್ತರ ಪ್ರದೇಶದ 14, ಪಶ್ಚಿಮ ಬಂಗಾಳದ 8, ದೆಹಲಿಯ 7ಕ್ಕೆ 7 ಕ್ಷೇತ್ರ ಮತ್ತು ಜಮ್ಮು ಕಾಶ್ಮೀರದ 1 ಕ್ಷೇತ್ರ ನಾಳೆ ಮತದಾನ. ನಾಳೆ ದೆಹಲಿಯ 1 ಕ್ಷೇತ್ರದಿಂದ ಬಾನ್ಸುರಿ ಸ್ವರಾಜ್ ಪ್ರಮುಖ ಅಭ್ಯರ್ಥಿಗಳು. ಸುಷ್ಮಾ ಸ್ವರಾಜ್ ಅವರ ಮಗಳು ಬಾನ್ಸುರಿ. ಮನೇಕಾ ಗಾಂಧಿ ಸುಲ್ತಾನ್ಪುರ, ಉತ್ತರ ಪ್ರದೇಶದ ಸುಲ್ತಾನ್ಪುರದಿಂದ ಬಿಜೆಪಿ ಅಭ್ಯರ್ಥಿ.
ಮೆಹಬೂಬಾ ಮುಫ್ತಿ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಅನಂತನಾಗ್ನಿಂದ ಕ್ಯಾಂಡಿಡೇಟ್. ಮನೋಹರ್ ಲಾಲ್ ಖಟ್ಟರ್ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಕರ್ನಲ್ ಕ್ಷೇತ್ರದಿಂದ. ಪಶ್ಚಿಮ ಬಂಗಾಳದಲ್ಲಿ ತುಂಬಾ ಸುದ್ದಿಯಾದಂಥ ಹೈಕೋರ್ಟ್ನ ನಿವೃತ್ತ ಜಡ್ಜ್ ಅಭಿಜಿತ್ ಗಂಗೋಪಾಧ್ಯಾಯ ಅವರು ಕೂಡ ನಾಳೆ ಮತದಾನ ನಡೆಯಲಿರುವ ಕ್ಷೇತ್ರದ ಒಂದರ ಅಭ್ಯರ್ಥಿ. ಮೊದಲ ಹಂತ 102 ಕ್ಷೇತ್ರಗಳಿಗೆ ಸುಮ್ಮನೆ ಇರಲಿ ಅಂತ ಮತದಾನದ ಪ್ರಮಾಣವನ್ನು ತೋರಿಸ್ತಾ ಇದ್ವಿ. 102 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೀತು, 66.1% ವೋಟಿಂಗ್. ಎರಡನೆಯ ಹಂತದಲ್ಲಿ 87 ಕ್ಷೇತ್ರಗಳಿಗೆ ಮತದಾನ ನಡೀತು, 66.7% ವೋಟಿಂಗ್. ಮೂರನೇ ಹಂತಕ್ಕೆ 94 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ, 65.6% ವೋಟಿಂಗ್. ನಾಲ್ಕನೆಯ ಹಂತ 96 ಕ್ಷೇತ್ರಗಳಿಗೆ ಮತದಾನ, 69.1% ವೋಟಿಂಗ್. ಐದನೆಯ ಹಂತದಲ್ಲಿ 49 ಕ್ಷೇತ್ರಗಳಿಗೆ ಮತದಾನ ಆಗಿದೆ, 62.2% ಮತದಾನ. ನಾಳೆ ಆರನೆಯ ಹಂತ 58 ಕ್ಷೇತ್ರಗಳಿಗೆ ಮತದಾನ ಆಗಬೇಕು. 90% ಕ್ಷೇತ್ರಗಳಿಗೆ ಈಗ ಮತದಾನ ಆಗಿದೆ. 486 ಕ್ಷೇತ್ರಗಳಿಗೆ, 543ರ ಪೈಕಿ 486 ಕ್ಷೇತ್ರಗಳಿಗೆ ಮತದಾನ ಆಗಿದೆ. ನಾಳೆದು ಸೇರಿಸಿದ್ರೆ ಕೊನೆಯ ಹಂತದಲ್ಲಿ 57 ಕ್ಷೇತ್ರ. ರಾಜ್ಯ ರಾಜಕಾರಣದ ವಿಷಯಕ್ಕೆ ಬರೋಣ. ವಿಧಾನ ಪರಿಷತ್ತಿಗೆ ಚುನಾವಣೆಗಳು ಹತ್ರ ಬಂದಿದ್ದಾವೆ. ನಿನ್ನೆ ಬಿಜೆಪಿ ಲಾಬಿಯ ಸುದ್ದಿಯನ್ನು ಹೇಳಿದೆ. ಇವತ್ತು ಕಾಂಗ್ರೆಸ್ಸಿನ ಸುದ್ದಿ. ಒಟ್ಟು 11 ಸ್ಥಾನಗಳಿದ್ದಾವೆ. ಶಾಸಕರ ಬಲಾಬಲದ ಆಧಾರದ ಮೇಲೆ 7 ಸ್ಥಾನಗಳನ್ನು ಕಾಂಗ್ರೆಸ್ ಕಂಫರ್ಟಬಲ್ ಆಗಿ ಗೆಲ್ಲುತ್ತೆ. ಏಳು ಜನ ಅಭ್ಯರ್ಥಿಗಳು ಯಾರು ಅನ್ನುವುದರಷ್ಟೇ ದೊಡ್ಡ ಚರ್ಚೆ ಯತೀಂದ್ರ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಆಗ್ತಾರ ಅನ್ನೋದು ಖಚಿತವ. ಸಿದ್ದರಾಮಯ್ಯನವರೇ ರಿಯಾಕ್ಟ್ ಮಾಡಿದ್ದಾರೆ ಇದರ ಬಗ್ಗೆ. ಹಾಲಿ ಸಚಿವ ಬೋಸರಾಜು ಅವರ ಮರು ಆಯ್ಕೆ ಖಚಿತ, ಅನಿವಾರ್ಯತೆ ಅದು. ಹಾಲಿ ಸದಸ್ಯ ಗೋವಿಂದರಾಜು ಅವರ ಆಯ್ಕೆ ಅದು ಕೂಡ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಸ್ಥಾನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅಂತ. 7ರ ಪೈಕಿ 3 ಡಿಸೈಡೆಡ್, ಇನ್ನು 4ಕ್ಕೆ ಕಾಂಪಿಟೇಷನ್ ಅನ್ನುವ ಸಿಚುವೇಶನ್ ಇದೆ. ಆ 4 ಸ್ಥಾನಗಳಿಗೆ ಕರಡಿ ಸಂಗಣ್ಣ, BL ಶಂಕರ್, ರಮೇಶ್ ಬಾಬು, ವಿನಯ್ ಕಾರ್ತಿಕ್, BV ಶ್ರೀನಿವಾಸ್, ಸೂರಜ್ ಹೆಗಡೆ, CS ದ್ವಾರಕಾನಾಥ್, ಪುಷ್ಪ ಅಮರ್ನಾಥ್, ಆರತಿ ಕೃಷ್ಣ, ಐವಾನ್ ಡಿಸೋಜಾ, ಪ್ರವೀಣ್ ಪೀಟರ್, ಇಷ್ಟು ಜನ ಆಕಾಂಕ್ಷಿಗಳು 4 ಸ್ಥಾನಗಳಿಗೆ. ಮಗನ ಸ್ಪರ್ಧೆಯ ಬಗ್ಗೆ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ, ಮುಂದೆ MLC ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಅವರು ಶಾಸಕರಾಗಿದ್ದಂತವರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ, ಅದನ್ನ ಪರಿಗಣಿಸಬೇಕಂತ ಹೈಕಮಾಂಡ್ ಅಂತೇಳಿ ಒತ್ತಾಯ. ಹೌದಪ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ. ಹೈಕಮಾಂಡ್ನವರು ಕೋಲಾರ ಬೇಡ ವರ್ಣದಲ್ಲೇ ನಿಲ್ಲಬೇಕು ಅಂತ ಹೇಳಿದ್ರು. ಆಮೇಲೆ ನಮ್ಮ ಹುಡುಗ ಅಲ್ಲಿ MLA ಆಗಿದ್ದಿಲ್ಲ, ಸಿಟ್ಟಿಂಗ್ MLA. ಯತೀಂದ್ರನಿಗೆ
ನಿಮ್ಮ ತಂದೆಗೆ ಬಿಟ್ಕೊಡು, ನಿಮಗೆ MLC ಮಾಡೋಣ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ, ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಧಿಕಾರ ಅಂದ್ರೆ ಯಾವಾಗಲೂ ಲಾಭಿ ಇದ್ದೇ ಇರ್ತದೆ. ಅವರು MLA ಆಗ್ಬೇಕಾಗಿತ್ತು, ಅವ್ರ ಕ್ಷೇತ್ರನ ತ್ಯಾಗ ಮಾಡಿದ್ದಾರೆ. ಅವರು ನಿಲ್ಬೇಡ ಅಂತ ಹೇಳೋದು ಹೈಕಮಾಂಡ್ ಅವ್ರಿಗೆ ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಅವರೇ ತೀರ್ಮಾನ ಮಾಡಬೇಕು. ಸುಮ್ಮನೆ ಫ್ರೆಂಡ್ಲಿ ಮೀಟಿಂಗ್ ಅದ, ಫ್ರೆಂಡ್ಲಿ ಮೀಟಿಂಗ್. 1 ವರ್ಷ ಆಯ್ತು, ಮತ್ತು ಚುನಾವಣೆ ಆದ್ಮೇಲೆ ಜಿಲ್ಲಾವಾರು ಮಾಹಿತಿ ತಂದರು. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಮತ್ತೊಮ್ಮೆ ಲೈವ್ನಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ಇದ್ದಾರೆ. ಮಾರುತೇಶ್, ಕ್ವಿಕ್ಲಿ, ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು ಕ್ಷೇತ್ರ ತ್ಯಾಗ ಮಾಡಿದ ಸಂದರ್ಭದಲ್ಲಿ ಮುಂದೆ ಅವ್ರನ್ನ MLC ಮಾಡ್ತಾರೆ ಅನ್ನೋ ಚರ್ಚೆ ಆದಂಗೆ ನನಗಂತೂ ನೆನಪಾಗ್ತಿಲ್ಲ. ಈಗ ಸಿದ್ದರಾಮಯ್ಯನವ್ರು ಹೇಳಿದಾಗಲೇ ಗೊತ್ತದು. ಇಲ್ಲ, ಹಿಂದೆ ಚರ್ಚೆ ಆಗಿತ್ತು ಅನ್ನುವಂತಿತ್ತು, ಆದ್ರೆ ಅದು ಮುನ್ನೆಲೆಗೆ ಬಂದಿರಲಿಲ್ಲ ಅಷ್ಟೇ. ಅಂದ್ರೆ ಅಪ್ಪನಿಗಾಗಿ ಮಗ ಕ್ಷೇತ್ರ ತ್ಯಾಗ ಮಾಡಿದ್ರು ಅನ್ನುವಂಥದ್ದು ಹೆಚ್ಚು ಚರ್ಚೆ ಆಗಿತ್ತು. ಅವರಿಗೆ ನೀಡಿದಂತ ಭರವಸೆಗಳ ಬಗ್ಗೆ ಏನು ಅಷ್ಟು ಚರ್ಚೆ ಆಗಿರ್ಲಿಲ್ಲ. ಸೊ ಮೊದಲ MLC ಮಾಡುವಂತ ಸಂದರ್ಭದಲ್ಲೂ ಕೂಡ, ಅಂದ್ರೆ ಉಮಾಶ್ರೀ ಅವ್ರನ್ನೆಲ್ಲ ಆಯ್ಕೆ ಮಾಡುವಂತ ಸಂದರ್ಭದ ಬಂದಾಗ್ಲೂ ಕೂಡ ಯತೀಂದ್ರ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆಗ ಸಿದ್ದರಾಮಯ್ಯ ಈ ಟರ್ಮ್ ನಲ್ಲಿ ಮಾಡೋದು ಬೇಡ ಅನ್ನುವಂತಹ ಅಭಿಪ್ರಾಯದಲ್ಲಿ ಇದ್ದಂಗಿತ್ತು. ಸೊ ಈಗ 11 ಆಯ್ಕೆಯ ಸಂದರ್ಭದಲ್ಲಿ 7 ಕಾಂಗ್ರೆಸ್ಗೆ ನಿಶ್ಚಿತವಾಗಿಯೂ ಸಿಗೋದಿದೆ. ಸೊ ಈಗ 1 ವರ್ಷ ಕೂಡ ಕಳೆದಿರೋದ್ರಿಂದ ಅಂದ್ರೆ ಕ್ಷೇತ್ರದಲ್ಲಿ ಓಡಾಡಕ್ಕೆ ಈಗಾಗಲೇ KDP ಸದಸ್ಯರಾಗಿ ಯತೀಂದ್ರ ಅವ್ರನ್ನ ಮಾಡಿದ್ದಾರೆ. ಸೊ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಹುದು, ಸಭೆಗಳನ್ನು ನಡೆಸುವಂತ ಅಧಿಕಾರ ಕೂಡ ಅವರಿಗೆ ಸಿಕ್ಕಿತ್ತು. ಸೊ ಈಗ MLC ಮಾಡೋದ್ರ ಹಿಂದೆ ಮುಂದೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗುವಂತ ವಿಚಾರ ಬಂದಾಗ್ಲೂ ಕೂಡ ಪುತ್ರನನ್ನ ಕ್ಯಾಬಿನೆಟ್ ನ ಒಳಗೆ ತರುವಂತ ಒಂದು ಪ್ರಯತ್ನ ಕೂಡ ಇದರ ಹಿಂದೆ ಇದೆ ಅನ್ನುವಂತ ಲೆಕ್ಕಾಚಾರಗಳು ಈಗ ಚರ್ಚೆ ನಡೀತಾ ಇದೆ. ಸೊ ಯಾಕಂದ್ರೆ 5 ವರ್ಷದ ತನಕ ಅವ್ರು ಮತ್ತೆ MLA ಆಗೋದಿಲ್ಲ. ಸೊ ಹಾಗಾಗಿ MLC ಆಗಿದ್ರೆ ಕ್ಯಾಬಿನೆಟ್ ನ ಒಳಗೆ ತರುವಂತ ಪ್ರಯತ್ನ ಬಹಳ ಈಸಿ ಆಗುತ್ತೆ ಅನ್ನುವ ಕಾರಣ ಒಂದು ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಪುತ್ರನಿಗೆ ಏನು ಅನ್ನುವಂತ ಪ್ರಶ್ನೆ ಇತ್ತು. ಆಗ ಹೈಕಮಾಂಡ್ ನ ಬಳಿ ಕೂಡ ಈ ಚರ್ಚೆಗಳು ನಡೆದಾಗ ಮುಂದೆ MLC ಮಾಡೋಣ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿತ್ತು. ಆ ಕಾರಣಕ್ಕಾಗಿ ಯತೀಂದ್ರ ಅವರ ಆಯ್ಕೆ ಬಹುತೇಕ ಅಂತಿಮ ಅಂತಿದ್ರೆ. ಯಾರನ್ನ ಮಾತನಾಡಿಸಿದಂತ ಸಂದರ್ಭದಲ್ಲೂ ಕೂಡ, ಅಂದ್ರೆ ಕ್ಯಾಮ್ರಾದಲ್ಲ, ಆಫ್ ದಿ ರೆಕಾರ್ಡ್ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಯತೀಂದ್ರ ಅದು ಬಹುತೇಕ ಆಯ್ಕೆ ಆದಂತಿದೆ, ಘೋಷಣೆ ಆಗೋದಷ್ಟೇ ಬಾಕಿ ಅನ್ನುವಂತ ಅಭಿಪ್ರಾಯಗಳಿದಾವೆ. ಅಂತ ವಿರೋಧಗಳು ಕೂಡ ಯಾರು ಯತೀಂದ್ರ ಅವರಿಗೆ ಮಾಡ್ಲಿಕ್ಕೆ ಆಗಲ್ಲ, ಕಾರಣ ಮುಖ್ಯಮಂತ್ರಿ ಪುತ್ರ ಅನ್ನುವಂಥದ್ದು. ಹಾಗಾಗಿ ಬಹುತೇಕ ಅವರ ಆಯ್ಕೆ ಆಗೋದು ನಿಶ್ಚಿತ ಅಂತ ಅನಿಸ್ತಾ ಇದೆ. ಪ್ರಶಾಂತ್, ಯತೀಂದ್ರ MLC ಆದ್ರೆ ವಾಟ್ ಡಸ್ ಇಟ್ ಮೀನ್? ಏನದರ ಅರ್ಥ? ಅದಿತ್ತು ನೋಡಿ, ಸಾಗರ್ ಖಂಡ್ರೆ, ಪ್ರಿಯಾಂಕ್ ಜಾರಕಿಹೊಳಿ, ಮೃಣಾಲ್ ಹೆಬ್ಬಾಳ್ಕರ್, ಸಂಯುಕ್ತ ಪಾಟೀಲ್, ಸೌಮ್ಯ ರಾಮಲಿಂಗಾರೆಡ್ಡಿ, ಸುನೀಲ್ ಬೋಸ್, ಇವ್ರಿಗೆಲ್ಲ ಟಿಕೆಟ್ ಕೊಟ್ಟ ನಂತರ ಬಟ್ ಫಾರ್ ನ್ಯಾಚುರಲ್ ಸಿದ್ದರಾಮಯ್ಯನವರ ಪುತ್ರನನ್ನು ವಿಧಾನ ಪರಿಷತ್ ಮೈಸೂರಿಗೆ ನಿಲ್ಲಿಸ್ಬೋದಾಗಿತ್ತಲ್ರಿ ಟಿಕೆಟ್ ಅನ್ನೋದಾದ್ರೆ. ಒಂದು ನೋಡಿ, ಅಲ್ಲೇ ಪ್ರಾಗ್ಮ್ಯಾಟಿಕ್, ಸಿದ್ದರಾಮಯ್ಯ ಇಸ್ ಅ ವೆರಿ ಪ್ರಾಗ್ಮ್ಯಾಟಿಕ್ ಪೊಲಿಟಿಷಿಯನ್. ಅವರು ಹಿಂದೊಂದು ಸಲ ಈ ತಪ್ಪನ್ನು ಮಾಡಿದರು 2018ರಲ್ಲಿ. ಓಕೆ, ಮಗನನ್ನು ವರುಣಾದಲ್ಲಿ ನಿಲ್ಲಿಸಲೇಬೇಕು ಅನ್ನುವ ಹಠಕ್ಕೆ ಅವ್ರು ಚಾಮುಂಡೇಶ್ವರಿಗೆ ಹೋಗಿ ಬಾದಾಮಿವರೆಗೆ ಹೋಗಬೇಕಾಯಿತು. 23ರಲ್ಲಿ ಸಂಬಡಿ ಹ್ಯಾಸ್ ಅಡ್ವೈಸ್ಡ್ ಹಿಮ್, ಅವ್ರು ಪೊಲಿಟಿಕಲಿ ಅವರು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡು ತಾವೇ ವಾಪಸ್ ವರುಣಕ್ಕೆ ಬಂದರು. ಅದರ್ವೈಸ್ ಅವರು ಕೋಲಾರದಲ್ಲಿ ನಿಂತಿದ್ದರೆ ಅದೊಂದು ಬಹಳ ದೊಡ್ಡ ಒಂದು ಕುರುಕ್ಷೇತ್ರವಾಗಿ ಪರಿಣಮಿಸ್ತಾ ಇತ್ತು. ಈಗ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಲ್ಲಿ ನಿಂತಿದ್ರೆ ಓಕೆ, ಇಡೀ ಕರ್ನಾಟಕದ ಚುನಾವಣೆ ಏನು ಬೆಂಗಳೂರು ಗ್ರಾಮಾಂತರದತ್ತ ನಾವು ನೋಡ್ತಾ ಇದ್ವಿ, ಅದು ಮೈಸೂರದತ್ತ ನೋಡ್ತಾ. ಹೌದು, ಆ ಕಾರಣದಿಂದ ನೋಡಿ, ಸಿದ್ದರಾಮಯ್ಯನವರು ಇಲ್ಲಿಂದ ನನಗೆ ಅನಿಸುತ್ತೆ ಅಜಿತ್, ನಾನು ಇದನ್ನು ಹೈಪೋಥೆಟಿಕಲಿ ಹೇಳ್ತೀನಿ, ಪೊಲಿಟಿಕಲ್ ನೋಡಿ ನೀವು, ಇಲ್ಲಿಂದ ಅವರನ್ನು ಲೋಕಸಭೆಗೆ ಕಳಿಸಿದ್ರು ಅಂತ ಅನ್ಕೋಣ, ಗೆದ್ದರು. ಓಕೆ, ಅಲ್ಲೇನು ಸರ್ಕಾರ ಬರೋದು ಗ್ಯಾರಂಟಿ ಇಲ್ಲ. ಅಲ್ಲೇನು ಮಾಡ್ತಾರೆ, ದಿಲ್ಲಿಗೆ ಹೋಗಿ ಅಲ್ವಾ, ಇಲ್ಲಿ ವಿಧಾನ ಪರಿಷತ್ತಿಗೆ ತಂದರು ಅಂತ ಅನ್ಕೋಣ. ನಾಳೆ ನಾಯಕತ್ವ ಬದಲಾವಣೆ 1 ವರ್ಷನೋ 1.5 ವರ್ಷದ ನಂತರ ಆದರೆ ಆಗ ಯತೀಂದ್ರ ಸಿದ್ದರಾಮಯ್ಯ ಬೈ ಡಿಫಾಲ್ಟ್ ಮಂತ್ರಿ ಆಗ್ತಾರೆ. ಸೊ ಲೋಕಸಭೆಗೆ ಒಯ್ಯೋದಕ್ಕಿಂತ ವಿಧಾನ ಪರಿಷತ್ತಿಗೆ ತರೋದು ಸೂಕ್ತ. ಆದರೆ ಸಿದ್ದರಾಮಯ್ಯನವರು 18ರಲ್ಲಿ ಮಾಡಿದ ತಪ್ಪನ್ನು 23ರ ನಂತರ ಮಾಡಿಲ್ಲ. ಈಗ ಮಾರ್ತೇಶ್ ಹೇಳ್ತಾ ಇದ್ರು, ಫಸ್ಟ್ ರೌಂಡ್ ಆಫ್ ವಿಧಾನ ಪರಿಷತ್ನಲ್ಲೂ ಇವ್ರ ಹೆಸರು ಬಂದಿತ್ತು. ಆಗ ಮಾಡಿದರೆ ಜನ ಏನಂತ ಇದ್ರು, ಅಯ್ಯೋ ಮುಖ್ಯಮಂತ್ರಿ ಆಗೋದೇ ತಡ, ಮಗನನ್ನು ವಿಧಾನ ಪರಿಷತ್ತಿಗೆ ತಂದರು ಅಂತ ಇದ್ರು. ಎಲ್ಲರೂ ಕಾಯ್ತಾ ಇರೋದು ಪರ್ಸೆಪ್ಷನ್. ಈಗ ಲೋಕಸಭಾ ಚುನಾವಣೆಯ ನಂತರ ಪರ್ಸೆಪ್ಷನ್ ಬಗ್ಗೆ ರಾಜಕಾರಣಿಗಳು, ಸರ್ಕಾರದಲ್ಲಿದ್ದವರು ಭಾಳ ತಲೆ ಕೆಡಿಸ್ಕೊಳ್ತಾರೆ ಅಂತ ನನಗನ್ಸಲ್ಲ. ಲೋಕಸಭಾ ಚುನಾವಣೆಯವರೆಗೆ ಒಂದು ಪರ್ಸೆಪ್ಷನ್ಗೋಸ್ಕರ
ತಪ್ಪುಗಳು ನಡಿಬಾರ್ದು ಅಂತಕ್ಕಂಥ ಪ್ರಯತ್ನ ನಡೀತಾ ಇತ್ತು. ಆದರೆ ಈಗ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಯತೀಂದ್ರ ಸಿದ್ದರಾಮಯ್ಯನ ಅಕಾಮಿಡೇಟ್ ಮಾಡಿದರೆ ಒಂದು ಲೆಜಿಟಿಮಸಿ ಸಿಗುತ್ತೆ. ಕುಮಾರಸ್ವಾಮಿ ಏನೇನೋ ಆರೋಪಗಳನ್ನು ಮಾಡ್ತಾಯಿದ್ರು ಸರ್ಕಾರ ಬಂದ ನಂತರ, ಯಾವುದೋ ಎಂಥದೋ ಟ್ಯಾಕ್ಸ್ ನಡೆಯುತ್ತೆ, ಅಲ್ಲಿ ಕೂತ್ಕೊಳ್ತಾರೆ ಇಲ್ಲಿ ಕೂತ್ಕೊಳ್ತಾರೆ ಅಂತಕ್ಕಂಥದ್ದು. ಒಂದು ಸಲ ನೀವು ರಿಂಗಲ್ಲಿ ಒಳಗಡೆ ಬಂದುಬಿಟ್ರೆ ಅಂಥ ಆರೋಪಗಳಿಗೆ ಅರ್ಥನೇ ಇರಲ್ಲ. ಆ ಕಾರಣದಿಂದ ಕೂಡ ಸಿದ್ದರಾಮಯ್ಯನವರು ಅಂದ್ಕೊಳ್ತಾ ಇದ್ದಾರೆ ಮಗ ವಿಧಾನ ಪರಿಷತ್ತಿಗೆ ಬರಲಿ, ಒಂದು ವೇಳೆ ಅಂಥ ಪ್ರಕ್ರಿಯೆ ಏನಾದರೂ ಮುಂದೆ ನಡೆದ್ರೆ ಹೂ ನೋಸ್ ಕರೆಕ್ಟ್ ನಡೆಯುತ್ತೆ ಅಂತ ಅನೇಕರು ಕಾಂಗ್ರೆಸ್ಸಿಗರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅದರತ್ತ ಬೊಟ್ಟು ಮಾಡ್ತಾರೆ, ಸಿದ್ದರಾಮಯ್ಯನವ್ರನ್ನ ಇಳಿಸಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು. ಅದಾದರೆ ಯತೀಂದ್ರ ಸಿದ್ದರಾಮಯ್ಯ ಬೈ ಡಿಫಾಲ್ಟ್ ಇಲ್ಲಿ ಮಂತ್ರಿ ಆಗ್ತಾರೆ. ಒಂದು. ಎರಡನೇದು 2015-16ರಲ್ಲಿ ಇದೇ ಕಾರ್ಡನ್ನು ಸಿದ್ದರಾಮಯ್ಯನವರು ಖರ್ಗೆ ಅವ್ರ ಹತ್ರ ಎಸ್ತಿದ್ರು. ಖರ್ಗೆ ಅವರು ಕೆಲ ವಿಷಯಗಳಲ್ಲಿ ವಿರೋಧ ಮಾಡ್ತಾ ಇದ್ದಾಗ ಏಕಾಏಕಿ ಸಿದ್ದರಾಮಯ್ಯನವರೇ ಇಟ್ಟು ಪ್ರಿಯಾಂಕ್ ಖರ್ಗೆಯನ್ನು ಮಂತ್ರಿ ಮಾಡ್ಕೋಬೇಕು ಅಂತ. ಅಂದರೆ ಪ್ರಿಯಾಂಕ್ ಖರ್ಗೆ ಸಂಪುಟದಲ್ಲಿ ಬಂದರೆ ಖರ್ಗೆ ಅವರ ಕರ್ನಾಟಕದ ಡೇ ಟು ಡೇ ಪಾಲಿಟಿಕ್ಸ್ನಲ್ಲಿ ಕಡಿಮೆ ಆಗುತ್ತೆ. ನೀವು ದಿಲ್ಲಿಯಲ್ಲಿರಿ, ಪ್ರಿಯಾಂಕ್ ಖರ್ಗೆ ವಿಲ್ ಟೇಕ್ ಕೇರ್ ಆಫ್ ಸ್ಟೇಟ್ ಪಾಲಿಟಿಕ್ಸ್ ಅಂತಕ್ಕಂಥ. ಆ ರೀತಿಯ ಒಂದು ಪ್ರಯತ್ನ. ಆಮೇಲೆ ನನಗನ್ಸುತ್ತೆ ಯತೀಂದ್ರ ಸಿದ್ದರಾಮಯ್ಯ ಹೆಸರಿಗೆ ಡಿ ಕೆ ಶಿವಕುಮಾರಿಂದಲೋ ಖರ್ಗೆಯಿಂದಲೋ ಈಗ ವಿರೋಧ ಬರುತ್ತೆ ಅಂತಕ್ಕಂಥದ್ದು ಇಲ್ಲ. ಯಾಕಂದರೆ ಎಲ್ಲ ಮಂತ್ರಿಗಳ ಮಕ್ಕಳಿಗೆ ಟಿಕೆಟ್ ಕೊಟ್ಟ ಮೇಲೆ ಸಿದ್ದರಾಮಯ್ಯನವ್ರ ಮಗನಿಗೆ ಮೊದಲು 5 ವರ್ಷ MLA ಇದ್ದವ್ರಿಗೆ ಟಿಕೆಟ್ ಕೊಡಲಿಕ್ಕೆ ಏನು ಅಡ್ಡಿ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಎಸ್ ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.